ನಮಸ್ಕಾರ ವಿದ್ಯಾರ್ಥಿಗಳೇ, ನಾವಿವತ್ತು 4ನೇ ತರಗತಿಯ ಗಣಿತ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 11 ಅಳತೆಗಳು ಉದ್ದ. ಇದರಲ್ಲಿ 11.1 11.2 ಅಭ್ಯಾಸವನ್ನು ಈಗಾಗಲೇ ನಾವು ಲೆಕ್ಕವನ್ನು ಬಿಡಿಸಿದ್ದೇವೆ. ಇವತ್ತು ಏನು ಮಾಡೋಣ ಅಂತಂದರೆ ಅಭ್ಯಾಸ 11.3ಕ್ಕೆ ಸಂಬಂಧಪಟ್ಟಂಥ ಕೆಲವು ಸಮಸ್ಯೆಗಳನ್ನು ನೋಡೋಣ. ಓಕೆ, ಹಾಗಾದರೆ ಈ ಸಮಸ್ಯೆ ಬಿಡಿಸೋಕ್ಕಿಂತ ಮುಂಚಿತವಾಗಿ ಏನಪ್ಪ ಅಂದರೆ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಇಲ್ಲಿ ನೋಡಿ, ಮೊದಲನೇ ಪ್ರಶ್ನೆ ಏನು ನೋಡ್ಕೋಬೋದು ನೀವು. ಏನಿದೆ? ಈ ಮುಂದಿನ ಅಳತೆಗಳನ್ನು ಕೂಡು ಅಂತಿದೆ. ಹೌದಾ? ಈ ಮುಂದಿನ ಅಳತೆಗಳನ್ನು ಕೂಡು ಅಂತಂದರೆ ಇಲ್ಲೇನು ಮೀಟರ್ಗಳು ಕೊಟ್ಟಾರಲ್ಲ, ಮೀಟರ್ ಮತ್ತು ಸೆಂಟಿಮೀಟರ್ಗಳು ಕೊಟ್ಟಾರ. ಇವನು ಏನು ಮಾಡ್ಕೋಬೇಕಂದ್ರೆ ಕೂಡು ಅಂತಂದರೆ ಪ್ಲಸ್ ಮಾಡ್ಕೊತ ಹೋಗ್ಬೇಕು ನಿಮಗೆ. ಹೌದಾ? ಹಾಗಾದರೆ ಎಷ್ಟು ಲೆಕ್ಕದಾವು? 1ರಿಂದ ಏನಪ್ಪ ಅಂತಂದರೆ 10ರವರೆಗೆ ಲೆಕ್ಕದಾವು. ಈ ಲೆಕ್ಕಗಳನ್ನು ಏನು ಮಾಡಿದ್ದಾನೆ ಅಂದರೆ ಪ್ಲಸ್ ಮಾಡಿದೆ ನಾನು. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ನಾವು ಒಂದು ಕಚ್ಚಾದಲ್ಲಿ ಅದನ್ನ ಏನಪ್ಪ ಅಂದರೆ ಬಿಡಿಸಿ ತೋರಿಸಿದ್ದೀನಿ. ನೋಡೋಣ ಯಾವ ರೀತಿ ಇದೆ ಅಂತ ನೋಡ್ಕೋಬೋದು ನೀವು. ಇಲ್ಲಿ 1ರಿಂದ ಹಿಡಿದೇನಪ್ಪ ಅಂತಂದರೆ 10ರವರೆಗೆ, ಎಲ್ಲಿವರೆಗೆ? 10ರವರೆಗೆ ಏನಪ್ಪ ಅಂತಂದರೆ ಸಮಸ್ಯೆಯನ್ನು ಬಿಡಿಸಿದ್ದೇನೆ. ಮೊದಲನೇದ್ದು ಕೂಡು ಅಂತಂದಾರಲ್ಲ ಇವನು. ಹಾಗಾದರೆ ಇಲ್ಲಿ ಕೂಡು ಅಂತಂದಾಗ ಯಾವ ರೀತಿ ಮಾಡಬೇಕು ಇದನ್ನು ಲೆಕ್ಕ ಅನ್ನೋದು ನೋಡೋಣ. ಇಲ್ಲಿ ಮೊದಲನೇ ಲೆಕ್ಕ ಏನಿದೆ ನೋಡ್ಬೋದು. 1ನೇದು 150 ಮೀಟರ್ ಮತ್ತು 75 ಮೀಟರ್. ಇದನ್ನು ಏನು ಮಾಡಬೇಕಪ್ಪ ಅಂದರೆ ಕೂಡು ಅಂತಂದರೆ ಪ್ಲಸ್ ಮಾಡ್ಕೋಬೇಕು. ನಾವು ಏನು ಮಾಡ್ಕೋಬೇಕು? ಪ್ಲಸ್ ಮಾಡ್ಕೋಬೇಕು. ಇಲ್ಲಿ ಪ್ಲಸ್ ಚಿಹ್ನೆ ಇಡ್ತಾನೆ ನಾನು. ಹೌದಾ? ಹಾಗಾದರೆ ಇಲ್ಲಿ ನೋಡಿದ್ರಿ 150ರಾಗ 75 ಮೀಟರ್ ಕೂಡಿಸ್ಬೇಕು. ಇಲ್ಲಿ ಮೀಟರ್ ಕ ಮೀಟರ್ ಅಂತ ಬರ್ಕೊಂಡನಿ. 0 ಒಳಗೆ 5 ಕೂಡಿಸಿರ 5, 7ರಾಗ 5 ಕೂಡಿಸಿರ ಎಷ್ಟಪ್ಪ ಅಂತಂದರೆ 12. 7ರಾಗ 5 ಕೂಡಿಸಿರ ಎಷ್ಟು? 12. ಹಾಗಾದರೆ 1 ದಶಕ ಮೇಲಿಟ್ಟಣಿ, 2 ಕೆಳಗಿಟ್ಟಣಿ. ಹಾಗಾದರೆ ಇನ್ನು 1 1 ಈ 2. ಹೌದಾ? ಅಂದರೆ 1 ಈ ದಶಕ 1 ಕೂಡಿಸ್ಕೋಬೇಕು, 2 ಆತಿ. ಟೋಟಲ್ ಎಷ್ಟು ಆತಂತಪ್ಪ ಅಂದರೆ 225 ಮೀಟರ್ ಆಯಿತು. ಎಷ್ಟಾಯಿತು? 225 ಮೀಟರ್ ಬಂತು. ಹಾಗಾದರೆ ನೆಕ್ಸ್ಟ್ ಇನ್ನು 2ನೇ ಪ್ರಶ್ನೆ 137 ಮೀಟರ್ ಮತ್ತು 112 ಮೀಟರ್. ಇದನ್ನು ಏನು ಮಾಡ್ಕೋಬೇಕಂದ್ರೆ ಪ್ಲಸ್ ಮಾಡ್ಕೋಬೇಕು ನಾನು. ಹಾಗಾದರೆ ಫಸ್ಟ್ 7ರಾಗ 2 ಕೂಡಿಸಿರ ಎಷ್ಟಪ್ಪ ಅಂದರೆ 9. ಹೌದಾ? ನೆಕ್ಸ್ಟ್ 3ರಾಗ 1 ಕೂಡಿಸಿರ 4, 1ರಾಗ 1 ಕೂಡಿಸಿರ 2. ಸಂಕಲನ ಮಾಡತ್ತದು. ಹಾಗಾದರೆ ಟೋಟಲ್ ಎಷ್ಟಾಯಿತು? 249 ಮೀಟರ್ ಅಂತ ಬಂತು. ಇನ್ನು ನೆಕ್ಸ್ಟು 3ನೇ ಲೆಕ್ಕ 250 ಮೀಟರ್ ಒಳಗೆ 114 ಮೀಟರನ್ನು ಕೂಡಿಸ್ಕೋಬೇಕು. ಇಲ್ಲಿ 4ರಾಗ 0 ಕೂಡಿಸಿದ್ರೆ 4, 5ರಾಗ 1 ಕೂಡಿಸಿರ 6, 2ರಾಗ 1 ಕೂಡಿಸಿರ 3. ಹಾಗಾದರೆ ಇಲ್ಲಿ ಮೀಟರ್ ಅಂತ ಬರ್ಕೊಂಡೆ 364 ಮೀಟರ್ ಅಂತ ಆನ್ಸರ್ ಬಂತು. ಇದನ್ನು ಪ್ಲಸ್ ಮಾಡಿದಾಗ. ಇನ್ನು 4ನೇ ಕ್ವಶನ್ನ ನೋಡ್ಕೋಬೋದು. 450 ಮೀಟರ್ ಒಳಗೆ 9 ಮೀಟ್ರನ್ನು ಕೂಡಿಸಂತಂದ. ಹೌದಾ? ಒಂದು ಅಂಕಿ ಎಷ್ಟು ಕೊಟ್ಟಾರೋ ಅದನ್ನು ನಾವು ಡೈರೆಕ್ಟಾಗಿ 450 + 9 ಅಂದರೆ 459 ಹೇಳ್ಕೋಬೋದು. ಹೌದಾ? ಹಾಗಾದರೆ ಇದನ್ನು ಪ್ಲಸ್ ಮಾಡಿದಾಗ 0 ಒಳಗೆ 9 ಕೂಡಿಸಿರ 9, 5ಕ್ಕೆ 5 ಬಂತು, 4ಕ್ಕೆ 4 ಇಟ್ಟೆ, 459 ಮೀಟರ್ ಅಂತ ಆನ್ಸರ್ ಬಂತು. ಹೌದಾ? ಇನ್ನು 5ನೇ ಪ್ರಶ್ನೆಯನ್ನು ಗಮನಿಸ್ಕೋಬೋದು ನೀವು ಏನಿದೆ ಅಂಥೇಳಿ ನೋಡಿ. 25 ಮೀಟರ್ 163 ಮೀಟರ್ ಅಂತಿದೆ. ಎಷ್ಟು? 25 ಮೀಟರ್ 163 ಮೀಟರ್ ಅಂತಿದೆ. ಇದರಲ್ಲಿ ಏನು ಮಾಡ್ಕೋಬೇಕಂಗಾದ್ರೆ 5ನೇ ಪ್ರಶ್ನೆಗೆ ಆನ್ಸರನ್ನು ನೋಡೋಣ. 5ರಾಗ 3 ಕೂಡಿಸಿರ 8, 2ರಾಗ 6 ಕೂಡಿಸಿದ್ರೆ 8, 1ಕ್ಕೆ 1 ಪ್ಲಸ್ ಮಾಡಿದಾಗ. ಹೌದಾ? ಹಾಗಾದರೆ ಎಷ್ಟು ಬಂತು? 163ರಾಗ 125 ಮೀಟರನ್ನು ಕೂಡಿಸಿದಾಗ 188 ಮೀಟರ್ ಆನ್ಸರ್ ಬಂತು. ಇನ್ನು 6ನೇ ಪ್ರಶ್ನೆಯನ್ನು ನೋಡ್ಕೋಬೋದು. ಏನಿದೆ ನೋಡ್ಕೊರಿ. 80 ಮೀಟರ್ ಒಳಗೆ 146 ಮೀಟರನ್ನು ಕೂಡಿಸ್ಬೋದು. 6ರಾಗ 0 ಕೂಡಿಸಿರ 6, 8ರಾಗ 4 ಕೂಡಿಸಿರ 12, 1 ದಶಕ ಮೇಲೆ ಹೋತಿ, 2 ಕೆಳಗೆ ಬಂತು. ಇನ್ನು ದಶಕ ಕೊಟ್ಟಿದ್ದಲ್ಲ ಅದು 1 ಮೇಲಿಂದ 1 ಕೂಡಿಸಿದ್ರೆ ಏನಪ್ಪ ಅಂದರೆ 2 ಬಂತು. 226 ಮೀಟರ್ ಅಂತ ಆನ್ಸರ್ ಬಂತು. ಹೌದಾ? ಹಾಗಾದರೆ ಟೋಟಲ್ ಎಷ್ಟಾತಿ? 226 ಮೀಟರ್ ಅಂತ ಬಂತು. ಇನ್ನು ನೆಕ್ಸ್ಟ್ 6ನೇ ಪ್ರಶ್ನೆಯನ್ನು ನೋಡ್ಕೋಬೋದು ನಾವು ಏನಿದೆ ಅಂತೇಳಿ. 22 ಮೀಟರ್ 10 ಸೆಂಟಿಮೀಟರ್, 14 ಮೀಟರ್ 6 ಸೆಂಟಿಮೀಟರ್. ಇಲ್ಲಿ ಸೆಂಟಿಮೀಟರ್ನ ಸೆಂಟಿಮೀಟರ್ ಕೂಡಿಸ್ಕೋಬೇಕು, ಮೀಟರ್ನ ಮೀಟರ್ಗೆ ಕೂಡಿಸ್ಕೋಬೇಕು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ 6ರಾಗ 0 ಕೂಡಿಸಿರ 6, 1ಕ್ಕೆ 1 ಅಂದರೆ ಇಲ್ಲಿ ಕೆಳಗೆ ಏನಿಲ್ಲ ಅಂತಂದರೆ ಹೇಗೆ 1 ಐತಲ್ಲ ಅದೇ ಹಾಗೆ 1 ಇಳಿಸಬೇಕು. 16 ಸೆಂಟಿಮೀಟರ್ ನಮಗೆ ಸಿಕ್ತಿ. ನೆಕ್ಸ್ಟ್ 4ರಾಗ 2 ಕೂಡಿಸಿರ ಏನಪ್ಪ ಅಂದರೆ 6, 2ರಾಗ 1 ಕೂಡಿಸಿರ 3, 36 ಮೀಟರ್ ಅಂತ ಬಂತು. ಹಾಗಾದರೆ 22 ಮೀಟರ್ 10 ಸೆಂಟಿಮೀಟರ್ ಒಳಗೆ 14 ಮೀಟರ್ 6 ಸೆಂಟಿಮೀಟರನ್ನು ಸಂಕಲನ ಮಾಡಿದಾಗ ಅಥವಾ ಕೂಡಿಸಿದಾಗ ಹಾಗಾದರೆ ಎಷ್ಟು ಬರ್ತದೆ ಅದರ ಮೊತ್ತ ಅಂದರೆ 36 ಮೀಟರ್ 16 ಸೆಂಟಿಮೀಟರ್ ಅಂತ ಆನ್ಸರ್ ಬಂತು.
ಇನ್ನು 7ನೇ ಪ್ರಶ್ನೆಯನ್ನು ನೋಡ್ಕೋಣ ಯಾವ ರೀತಿ ಇದೆ ಅಂತೇಳಿ ನೋಡ್ಕೋಬೋದು. 22 ಮೀಟರ್ 10 ಸೆಂಟಿಮೀಟರ್, 14 ಮೀಟರ್ 6 ಸೆಂಟಿಮೀಟರ್ ಅಂತಿದೆ. ಹೌದಾ? ಹಾಗಾದರೆ 0 ಒಳಗೆ 6 ಕೂಡಿಸಿದ್ರೆ 6 ಬಂತು, 1ಕ್ಕೆ 1 ಇಟ್ಟು ಸೆಂಟಿಮೀಟರ್ಗೆ ಸೆಂಟಿಮೀಟರ್ ಇಟ್ಟು 16 ಸೆಂಟಿಮೀಟರ್ ಅಂತ ಬಂತು. ಇನ್ನು ನೆಕ್ಸ್ಟ್ 4ರ 2 ಕೂಡಿಸಿದ್ರೆ 6, 2ರ 1 ಕೂಡಿಸಿದ್ರೆ 3, 36 ಮೀಟರ್ 16 ಸೆಂಟಿಮೀಟರ್ ಅಂತ ಆನ್ಸರ್ ಬಂತು. ಇದೇನಪ್ಪ ಅಂತಂದರೆ 7ನೇ ಪ್ರಶ್ನೆಗೆ ಉತ್ತರ. ಹಾಗಾದರೆ 22 ಮೀಟ್ರು 10 ಸೆಂಟಿಮೀಟರ್ ಒಳಗೆ 14 ಮೀಟರ್ 6 ಸೆಂಟಿಮೀಟರನ್ನು ಕೂಡಿಸಿದ್ರೆ ಎಷ್ಟಾಗತ್ತಂದರೆ 36 ಮೀಟರ್ 16 ಸೆಂಟಿಮೀಟರ್ ಅಂತ ಬಂತು. ಇನ್ನು ನೆಕ್ಸ್ಟು 8ನೇ ಪ್ರಶ್ನೆನ ನೋಡ್ಕೋಬೋದು ನಾವು ಏನಿದೆ ಅಂತೇಳಿ. 20 ಮೀಟರ್ 12 ಸೆಂಟಿಮೀಟರ್, 13 ಮೀಟರ್ 60 ಸೆಂಟಿಮೀಟರ್. ಹೌದಾ? 20 ಮೀಟರ್ 12 ಸೆಂಟಿಮೀಟರ್, 13 ಮೀಟರ್ 60 ಸೆಂಟಿಮೀಟರ್ನ ಪ್ಲಸ್ ಮಾಡ್ಕೋಬೇಕು. ಇಲ್ಲಿ ಹೇಗೆ ಮೇಲೆ ಪ್ಲಸ್ ಮಾಡ್ಕೊಂಡಲ್ಲ ಅದೇ ರೀತಿ ಏನಪ್ಪ ಅಂದರೆ ಇವನು ಪ್ಲಸ್ ಮಾಡ್ಕೋಬೇಕು ನೋಡಿ. ಹಾಗಾದರೆ 2ರಾಗ 0 ಕೂಡಿಸಿದ್ರೆ 2, 6ರಾಗ 1 ಕೂಡಿಸಿದ್ರೆ 7 ಸೆಂಟಿಮೀಟ್ರಿಗೆ ಸೆಂಟಿಮೀಟ್ರ್ ಇಟ್ಟೆ, ಮೀಟ್ರಿಗೆ ಮೀಟ್ರ್ ಬರ್ದಾನೆ. 3ರಾಗ 0 ಕೂಡಿಸಿರ 3, 2ರಾಗ 1 ಕೂಡಿಸಿರ 3. ಹಾಗಾದರೆ 20 ಮೀಟರ್ 12 ಸೆಂಟಿಮೀಟ್ರ್ ಒಳಗೆ 13 ಮೀಟರ್ 60 ಸೆಂಟಿಮೀಟ್ರ್ ಕೂಡಿಸಿದಾಗ ಎಷ್ಟು ಬರುತ್ತೆ ಅಂತಂದರೆ 33 ಮೀಟರ್ 72 ಸೆಂಟಿಮೀಟರ್. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ಇನ್ನು ನೆಕ್ಸ್ಟ್ ಕ್ವಶನಕ್ಕೆ ಹೋಗೋಣ. 9ನೇ ಪ್ರಶ್ನೆಯನ್ನು ನೋಡ್ಕೋಬೋದು. 73 ಮೀಟರ್ 47 ಸೆಂಟಿಮೀಟ್ರ್ ಒಳಗೆ 35 ಮೀಟರ್ 18 ಸೆಂಟಿಮೀಟ್ರ್ ಕೂಡಿಸಂದಾರೆ. ಫಸ್ಟ್ ಒನ್ ನೋಡ್ಕೊಂಡು ಸೆಂಟಿಮೀಟ್ರ್ ಕೂಡಿಸ್ಕೊಂಡು 8ರಾಗ 7 ಕೂಡಿಸಿರೋ. ಹೌದಾ? 8ರಾಗ 7 ಕೂಡಿಸಿರ 15 ಬಂತು, 1 ದಶಕ ಮೇಲೆ ಹೋತಿ, 5 ಕೆಳಗೆ ಬಂತು. 4ರಾಗ 1 ಕೂಡಿಸಿರ 5, 5ರಾಗ 1 ಕೂಡಿಸಿರ 6, 65 ಸೆಂಟಿಮೀಟ್ರ್ ಅಂತ ಬಂತು. ಅಂದರೆ 47 ಸೆಂಟಿಮೀಟ್ರ್ ಒಳಗೆ 18 ಸೆಂಟಿಮೀಟ್ರ್ ಕೂಡಿಸಿದ್ರೆ 65 ಸೆಂಟಿಮೀಟ್ರ್ ಅಂತ ಆನ್ಸರ್ ಬಂತು. ನೆಕ್ಸ್ಟ್ ಮೀಟ್ರದ್ದು ನೋಡ್ಕೋಣ. 5ರ 3 ಕೂಡಿಸಿರ 8, 7ರ 3 ಕೂಡಿಸಿರ 10, 10ಕ್ಕೆ ಹಾಗೆ ಇಟ್ಟು, ಯಾಕಂದರೆ ಮುಂದೆ ಯಾವುದೋ ಅಂಕಿಲ್ಲ, ದಶಕ ಇಡೋ ಅವಶ್ಯಕತೆ ಇಲ್ಲ. ಹಾಗಾದರೆ 73 ಮೀಟರ್ 47 ಸೆಂಟಿಮೀಟ್ರ್ ಒಳಗೆ 35 ಮೀಟರ್ 18 ಸೆಂಟಿಮೀಟ್ರ್ ಕೂಡಿಸಿದಾಗ ಬಂದಂಥ ಉತ್ತರ ಏನಪ್ಪ ಅಂತಂದರೆ 108 ಮೀಟರ್ 65 ಸೆಂಟಿಮೀಟರ್. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಇನ್ನು 10ನೇ ಪ್ರಶ್ನೆಯನ್ನು ನೋಡೋಣ. 1ರೊಳಗೆ ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆಯನ್ನು ನೋಡೋಣ ಏನಿದೆ ಅಂತೇಳಿ. 25 ಮೀಟರ್ 46 ಸೆಂಟಿಮೀಟ್ರ್ ಒಳಗೆ 5 ಮೀಟರ್ 28 ಸೆಂಟಿಮೀಟ್ರನ್ನು ಕೂಡಿಸ್ಕೋಬೇಕು. ಹಾಗಾದರೆ ಇಲ್ಲಿ ಫಸ್ಟ್ ಏನು ಮಾಡ್ಕೋಬೇಕಂದ್ರೆ ಸೆಂಟಿಮೀಟ್ರ್ ಕೂಡಿಸೋಣ, ಮೀಟ್ರನ್ನ ಕೂಡಿಸೋಣ. ಇಲ್ಲಿ 8ರಾಗ 6 ಕೂಡಿಸಿರಿ ಏನಪ್ಪ ಅಂದರೆ 14, 1 ದಶಕ ಮೇಲೆ ಬಂತು, 4 ಕೆಳಗೆ ಬಂತು. ಇನ್ನು ನೆಕ್ಸ್ಟ್ 4ರ 2 ಕೂಡಿಸಿರಿ ಏನಪ್ಪ ಅಂದರೆ 6, 6ರ 1 ದಶಕ ಕೂಡಿಸಿರಿ 7 ಆತಿ, 74 ಸೆಂಟಿಮೀಟ್ರ್ ಇಲ್ಲಿ ಬಂತು, ಮೀಟರ್ಗೆ ಮೀಟರ್ ಇಟ್ಟೆ. 5ರಾಗ 5 ಕೂಡಿಸಿರಿ ಏನಪ್ಪ ಅಂದರೆ 10 ಬಂತು, 1 ದಶಕ ಮೇಲೆ ಹೋತಿ, 0 ಕೆಳಗೆ ಬಂತು. ಇನ್ನು 2ರಾಗ 1 ಕೂಡಿಸಿದ್ರೆ 3. ಹಾಗಾದರೆ 30 ಮೀಟರ್ 74 ಸೆಂಟಿಮೀಟ್ರ್ ಅಂತ ಆನ್ಸರ್ ಬಂತು. ಎಷ್ಟು? 30 ಮೀಟರ್ 74 ಸೆಂಟಿಮೀಟರ್. ಹಾಗಾದರೆ 1ನೇ ಪ್ರಶ್ನೆಗೆ ಸಂಬಂಧಪಟ್ಟಂಥ 1ರಿಂದ 10ರವರೆಗೆ ಎಲ್ಲ ಪ್ರಶ್ನೆಗಳನ್ನು ನಾವು ಸಂಕಲನ ಮಾಡುವುದರ ಮುಖಾಂತರ ಉತ್ತರವನ್ನು ಕಂಡುಕೊಂಡು ಇನ್ನು 2ನೇ ಪ್ರಶ್ನೆಯನ್ನು ನೋಡ್ಕೋಣ ಏನಿದೆ ಅಂಥೇಳಿ. ಇನ್ನು 2ನೇ ಪ್ರಶ್ನೆಯನ್ನು ನೋಡ್ಕೋಬೋದು. ಏನಿದೆ 2ನೇ ಪ್ರಶ್ನೆ ಒಳಗೆ? ಈ ಮುಂದಿನ ಸಮಸ್ಯೆಗಳನ್ನು ಬಿಡಿಸುವಂಥದ್ದು. ಈ ಮುಂದಿನ ಸಮಸ್ಯೆಗಳಂದರೆ ಈ ಕೆಳಗಿನ ಸಮಸ್ಯೆಗಳನ್ನು 1, ಆಮೇಲೆ 2, ಆಮೇಲೆ 3, ಆಮೇಲೆ 4 ಒಟ್ಟು ಏನಪ್ಪ ಅಂತಂದರೆ 4 ಅದಾವೆ. ವಾಕ್ಯ ರೂಪದಾಗಿ ಇವನ್ನ ನಾವು ಏನು ಮಾಡ್ಕೋಬೇಕಂತಂದರೆ ಈ ಸಮಸ್ಯೆಗಳನ್ನು ಬಿಡಿಸ್ಕೋಬೇಕಾದ. ಹಾಗೆ ಹಂಗಂದರೆ ಪ್ಲಸ್ಸು ಏನಪ್ಪ 18 ಮೀಟ್ರ್ ಮತ್ತು 15 ಮೀಟ್ರ್ ಹಾಗೆ ಕುಡಿಸ್ಕೋ ಹಾಗಿಲ್ಲ. ಇವನು ಏನು ಮಾಡ್ಬೇಕಂದ್ರೆ ವಾಕ್ಯ ರೂಪದಲ್ಲಿ ಬರೋದು ಏನಪ್ಪ ಅಂತಂದರೆ ಪ್ಲಸ್ ಮಾಡ್ಕೋಬೇಕಾಗತ್ತೆ. ಆಗ ಮಾಡಿದಾಗ ಏನಪ್ಪ ಅಂತಂದರೆ ಇದನ್ನು ಸಮಸ್ಯೆ ರೂಪ ಏನಪ್ಪ ಅಂದರೆ ಈ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಂಡಂಗೆ ಆಗತ್ತೆ. ಹಾಗಾದರೆ 1ನೇ ಸಮಸ್ಯೆಯನ್ನು ನೋಡ್ಕೋಣ. ಏನಿದೆ? ಪ್ರೀತಿಯ ಹತ್ತಿರ 18 ಮೀಟರ್ ಕೆಂಪು ಟೇಪು. ನೋಡ್ರಿ ಅವಳಂತಕ್ಕೆ ಏನೈತೆ ಅಂತಂದರೆ ಪ್ರೀತಿಯ ಅಂದರೆ ಆ ಹುಡುಗಿ ಹೆಸರು. ಆಕೆ ಹತ್ತಿರ 18 ಮೀಟರ್ ಕೆಂಪು ಟೇಪು ಮತ್ತು 15 ಮೀಟರ್ ನೀಲಿ ಟೇಪು ಇದೆ. ಅವಳ ಬಳಿ ಇರುವ ಟೇಪಿನ ಒಟ್ಟು ಉದ್ದವೆಷ್ಟು? ನೋಡ್ರಿ, ಕೆಂಪು ಟೇಪಿನ ಉದ್ದ 18 ಮೀಟರ್, ನೀಲಿ ಟೇಪಿನ ಉದ್ದ 15 ಮೀಟರ್. ಹಾಗಾದರೆ ಕೆಂಪು ಇದೆ, ನೀಲಿನೂ ಇದೆ, 18 ಮೀಟರ್ ಇದೆ, 15 ಮೀಟರ್ ಇದೆ, ಎರಡೂ ಇದೆ. ಹಾಗಾದರೆ ಅವಳು ಬಳಿ ಇರೋ ಒಟ್ಟು ಟೇಪಿನ ಉದ್ದ ಎಷ್ಟಂದರೆ 18 ಮೀಟರು ಮತ್ತು 15 ಮೀಟರ್. ಇವನು ಎರಡು ಪ್ಲಸ್ ಮಾಡಿದಾಗ ಒಟ್ಟು ಟೇಪಿನ ಉದ್ದ ನಮಗೆ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ಈ ಮೊದಲೇ ಪ್ರಶ್ನೆಗೆ ಉತ್ತರವನ್ನು ನೋಡ್ಕೋಣ ಏನಿದೆ ಅಂತೇಳಿ. ನೋಡ್ಕೋಬಹುದು, ಇಲ್ಲಿ ಬರ್ದೆ ನಾನು. ನೋಡ್ರಿ, ಪ್ರೀತಿಯ ಹತ್ತಿರ ವಾಕ್ಯ ರೂಪದಾಗ ಬರ್ಕೊಂಡು ಹಚ್ಕೋಬೇಕು. ಪ್ರೀತಿಯ ಹತ್ತಿರ ಇರುವ ಕೆಂಪು ಟೇಪಿನ ಉದ್ದ 18 ಮೀಟರ್ ಬರ್ದೇನೆ. ಓಕೆ. ಹಾಗಾದರೆ ನೆಕ್ಸ್ಟು ಪ್ರೀತಿಯ ಹತ್ತಿರ ಇರುವ ನೀಲಿ ಟೇಪಿನ ಉದ್ದ ಅಥವಾ ಪ್ರೀತಿಯ ಹತ್ತಿರ ನೀಲಿ ಟೇಪಿನ ಉದ್ದ. ಹೌದಾ?
ಹಾಗಾದರೆ ಇಲ್ಲಿ ನೋಡ್ಕೋಬೋದು ಎಷ್ಟಿದೆ 15 ಮೀಟರ್ ಅಂತಿದೆ. ಇಲ್ಲಿ 18 ಮೀಟರ್ ಮತ್ತು 15 ಮೀಟರನ್ನು ಪ್ಲಸ್ ಮಾಡ್ಕೊಂಡು ಏನು ಮಾಡ್ಕೋಣ ಪ್ಲಸ್ ಮಾಡ್ಕೊಂಡು ಇಲ್ಲಿ 8ರಾಗ 5 ಕೂಡಿಸಿದ್ರೆ ಎಷ್ಟು ಬಂದರೆ 13, ಒಂದು ದಶಕ ಮೇಲೋತಿ 3 ಕೆಳಗೆ ಬಂತು. 1 ಕೂಡಿಸಿದ್ರೆ 2, ಆ 2ರ ಜೊತೆ ದಶಕ 1 ಕೂಡಿಸಿದ್ರೆ 3, 33 ಮೀಟರ್ ಆಯಿತು. ಹಾಗಾದರೆ ಪ್ರೀತಿಯ ಹತ್ತಿರ ಒಟ್ಟು ಟೇಪಿನ ಉದ್ದ ಎಷ್ಟಪ್ಪ ಅಂತಂದರೆ 33 ಮೀಟರ್, ಅಥವಾ ಪ್ರೀತಿಯ ಹತ್ತಿರ ಇರುವ ಒಟ್ಟು ಟೇಪಿನ ಉದ್ದ ಎಷ್ಟು ಅಂತಂದರೆ 33 ಮೀಟರ್ ಅಂತ ಆನ್ಸರ್ ಬರುತ್ತೆ. ಇದು ಮೊದಲನೇ ಪ್ರಶ್ನೆಗೆ ಏನಪ್ಪ ಅಂತಂದರೆ ನಮಗೆ ಉತ್ತರ ಸಿಕ್ಕಂಗಾತಿ. ಇನ್ನು ನಾವು ಎರಡನೇ ಪ್ರಶ್ನೆ ಕಡೆ ಗಮನ ಹರಿಸೋಣ. ನೋಡ್ರಿ, ಆಜಾದ್ ಏನಪ್ಪ ಅಂದರೆ 800 ಮೀಟರ್ ದೂರವನ್ನು ರಿಕ್ಷಾದಲ್ಲೂ ಹಾಗೂ 50 ಮೀಟರ್ ದೂರವನ್ನು ಕಾಲ್ನಡಿಗೆಯಲ್ಲಿ ಕ್ರಮಿಸಿ ಶಾಲೆಗೆ ತಲುಪ್ತಾನೆ. ಆಜಾದ್ ಏನಪ್ಪ ಅಂದರೆ ಶಾಲೆಗೆ ಕ್ರಮಿಸಬೇಕಾಗೈತಿ. ಅವ ಏನು ಮಾಡ್ತಾನಂತಂದರೆ ತನ್ನ ಮನೆಯಿಂದ ಶಾಲೆಗೆ ಹೋಗಬೇಕಾದ್ರೆ 800 ಮೀಟರ್ ದೂರವನ್ನು ಏನು ಮಾಡ್ತಾನಂದರೆ ರಿಕ್ಷಾದಲ್ಲಿ ಹೋಗ್ತಾನೆ. ಹಾಗಾದರೆ ಇನ್ನು 50 ಮೀಟರ್ ಏನು ಉಳಿತತ್ತಲ್ಲ ಶಾಲೆಗೆ 50 ಮೀಟರ್ ದೂರವನ್ನು ಏನು ಮಾಡ್ತಾನೆ ಅಂದರೆ ಕಾಲ್ನಡಿಗೆಯಲ್ಲಿ ಕ್ರಮಿಸಿ ಶಾಲೆಗೆ ತಲುಪುತ್ತಾನೆ. ಹಾಗಾದರೆ ಒಟ್ಟು ದೂರ 850 ಮೀಟರ್ ಆಗ್ತದೆ. 800 ಮೀಟ್ರ ರಿಕ್ಷಾದಲ್ಲಿ ಚಲಿಸ್ತಾನೋ, 50 ಮೀಟರ್ ಏನಪ್ಪ ಅಂದರೆ ಕಾಲ್ನಡಿಗೆ ಚಲಿಸ್ತಾನೆ. ಹಾಗಾದರೆ ಅವನು ಕ್ರಮಿಸಿದ ಒಟ್ಟು ದೂರವನ್ನು ಕಂಡು ಹಿಡಿ ಅಂದ್ರಾಗ ರಿಕ್ಷಾದಲ್ಲಿ ಚಲಿಸಿದ ದೂರ ಮತ್ತು ಕಾಲ್ನಡಿಗೆಯಲ್ಲಿ ಚಲಿಸಿದ ದೂರ ಎರಡನ್ನು ಪ್ಲಸ್ ಮಾಡಿದಾಗ 800 ಮೀಟರ್ ಪ್ಲಸ್ 50 ಮೀಟರನ್ನು ಪ್ಲಸ್ ಮಾಡಿದಾಗ ಅಲ್ಲಿ ನಮ್ಗೆ ಆನ್ಸರ್ ದೊರೆತು ಬಿಡ್ತದೆ. ಅದನ್ನು ವಾಕ್ಯ ರೂಪದಾಗ ನೋಡ್ಕೊಂಡ್ಬಿಡೋಣ. ಓಕೆ, ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ನೋಡಿ ಏನಿದೆ ಅಂತ ಬರ್ದೇನೆ. ಆಜಾದ್ ರಿಕ್ಷಾದಲ್ಲಿ ಕ್ರಮಿಸಿದ ದೂರ 800 ಮೀಟರ್ ಬರ್ದೇನೆ. ಆಜಾದ್ ಕಾಲ್ನಡಿಗೆಯಲ್ಲಿ ಕ್ರಮಿಸಿದ ದೂರ 50 ಮೀಟರ್. ಇವನು ಎರಡು ಪ್ಲಸ್ ಮಾಡ್ಕೊಂಡು 0 ಒಳಗೆ 0 ಕೂಡಿಸಿದ್ರೆ 0, ಆಮೇಲೆ 5ರಾಗ 0 ಕೂಡಿಸಿದ್ರೆ 5, 8ಕ್ಕೆ 8 ಯಾವುದೇ ಅಂಕಿಲ್ಲ, ಹೇಗೈತೆ ಹಾಗೆ ಇಳಿಸ್ಕೋಬೇಕು. 850 ಮೀಟರ್, ಮೀಟರ್ಗೆ ಮೀಟರ್ 850 ಮೀಟರ್ ಬಂತು. ಹಾಗಾದರೆ ಆಜಾದ್ ಕ್ರಮಿಸಿದ ಒಟ್ಟು ದೂರ ಎಷ್ಟಪ್ಪ ಅಂತಂದರೆ 850 ಮೀಟರ್. ಇದು ಏನಪ್ಪ ಅಂದರೆ ಎರಡನೇ ಪ್ರಶ್ನೆಗೆ ಉತ್ತರ. ಇನ್ನು ಮೂರನೇ ಪ್ರಶ್ನೆ ಏನೈತಂತ ಗಮನ ಹರಿಸೋಣ. ನೋಡ್ಕೋಬೋದು. ಮೇರಿಯ ಹತ್ತಿರ 10 ಮೀಟರ್ ಬಿಳಿ ದಾರ ಮತ್ತು 18 ಮೀಟರ್ 40 ಸೆಂಟಿಮೀಟರ್ ಕಪ್ಪು ದಾರ ಇದೆ. ನೋಡಿರಿ, ಮೇರಿಯ ಹತ್ತಿರ ಏನಪ್ಪ ಅಂತಂದರೆ 10 ಮೀಟರ್ ಬಿಳಿ ದಾರ ಇದೆ ಮತ್ತು 18 ಮೀಟರ್ 40 ಸೆಂಟಿಮೀಟರ್ ಕಪ್ಪು ದಾರ ಇದೆ. ಹಾಗಾದರೆ ಇಲ್ಲಿ ಮೇರಿಯ ಬಳಿ ಇರುವ ದಾರದ ಒಟ್ಟು ಉದ್ದ ಎಷ್ಟು ಅಂತ ಕಂಡುಹಿಡಿಯೋದು. ಒಟ್ಟು ಉದ್ದ ಅಂತ ಕೇಳಿದಾಗ, ಒಟ್ಟು ಮೊತ್ತ ಹಿಂಗೆ ಕೇಳಿದಾಗ, ಜಮಾ ಅಂತ ಕೇಳಿದಾಗ ಪ್ಲಸ್ ಮಾಡ್ಕೋಬೇಕು. ವ್ಯತ್ಯಾಸ ಕಡಿಮೆ ಅಂತ ಕೆಳಗೆ ಅಂತಂದಾಗ ಮೈನಸ್ ಮಾಡ್ಕೋಬೇಕು, ಅಥವಾ ಹಿಂದೆ ತೆಗೆದುಕೊಳ್ಳುವುದು ಅಂದರೆ ಮೈನಸ್ ಮಾಡ್ಕೋಬೋದು. ಹಾಗಾದರೆ ಹಂಚಿಕೆ ಅಂದರೆ ಬಾ ಆಕಾರ ಬರುತ್ತೆ. ಓಕೆ, ಇಲ್ಲಿ ಒಟ್ಟು ಅಂತ ಕೇಳಿದಾಗ ಏನಪ್ಪ ಅಂತಂದರೆ ಪ್ಲಸ್ ಮಾಡೋಣ. ಮೂರನೇ ಪ್ರಶ್ನೆಗೆ ಉತ್ತರ ಇಲ್ಲಿ ಬರ್ದನೆ ನೋಡ್ಕೋಬೋದು. ನೋಡಿ, ಮೇರಿಯ ಹತ್ತಿರ ಇರುವ ಬಿಳಿ ದಾರದ ಉದ್ದ 10 ಮೀಟರ್ 0 ಸೆಂಟಿಮೀಟರ್. ಯಾಕಂದರೆ ಅವ್ರು ಏನು ಮಾಡಿದಾರೆ ಅಂದರೆ 10 ಮೀಟರ್ ಅಷ್ಟೇ ಕೊಟ್ಟಾರ. ನಾನು ಹೇಳೋದು ಅರ್ಥ ಆಗತ್ತೈತಿ. ಅಂದರೆ ಸೆಂಟಿಮೀಟರ್ ಒಳಗೆ ಏನಿಲ್ಲ, ಅದಕ್ಕೂ 2 0 ಇಟ್ಕೊಂಡನೆ, ಕೆಳಗೆ 2 ಅಂಕಿ ಇರೋದ್ರಿಂದ ಮೇಲೆ 2 0 ಇಟ್ಕೊಂಡನೆ. ಇನ್ನು ಮೇರಿಯ ಹತ್ತಿರ ಇರುವ ಕಪ್ಪು ದಾರದ ಉದ್ದ 18 ಮೀಟರ್ 40 ಸೆಂಟಿಮೀಟರ್. ಅರ್ಥ ಆಯ್ತಾ? ಹಾಗಾದರೆ ಇವನು ಎರಡು ಕೂಡಿಸ್ಕೋಣ. 0 ಒಳಗೆ 0 ಕೂಡಿಸಿರಿ 0, 4ರ 0 ಕೂಡಿಸಿರಿ 4, 40 ಸೆಂಟಿಮೀಟರ್ ಇಲ್ಲಿ ಬಂತು. ಇನ್ನು ಮೀಟ್ರಿಗೆ ಮೀಟರ್ ಇಟ್ಟನಿ. 8ರ 0 ಕೂಡಿಸಿರಿ 8, 1ರ 1 ಕೂಡಿಸಿರಿ 2, 28 ಮೀಟರ್ 40 ಸೆಂಟಿಮೀಟರ್. ಹಾಗಾದರೆ ಮೇರಿಯ ಹತ್ತಿರ ಇರುವ ಒಟ್ಟು ದಾರದ ಉದ್ದ ಎಷ್ಟಪ್ಪ ಅಂತಂದರೆ ಬಿಳಿ ದಾರ ಮತ್ತು ಕಪ್ಪು ದಾರ ಎರಡೂ ಸೇರಿಸಿ ಮೇರಿಯ ಹತ್ತಿರ ಇರುವ ಒಟ್ಟು ದಾರದ ಉದ್ದ 28 ಮೀಟರ್ 40 ಸೆಂಟಿಮೀಟರ್ ಅಂತ ಉತ್ತರ ಬರುತ್ತೆ. ಹಾಗಾದರೆ ಇನ್ನು ಕೊನೆಯ ಪ್ರಶ್ನೆ, 4ನೇ ಪ್ರಶ್ನೆ ಏನಪ್ಪ ಅಂತಂತಂದರೆ ಏನು ನೋಡೋಣ, ನೋಡ್ಕೋಬೋದು. ಅಂಗಡಿಯವನು ಬೆಳಿಗ್ಗೆ 50 ಮೀಟರ್ 20 ಸೆಂಟಿಮೀಟರ್. ನೋಡಿರಿ, ಅಂಗಡಿಯವನು ಏನು ಮಾಡ್ತಾನೆ ಅಂದರೆ ಬೆಳಿಗ್ಗೆ 50 ಮೀಟರ್ 20 ಸೆಂಟಿಮೀಟರ್, ಮಧ್ಯಾಹ್ನ 60 ಮೀಟರ್ 40 ಸೆಂಟಿಮೀಟರ್ ಮತ್ತು ಸಂಜೆ 5 ಮೀಟರ್ 30 ಸೆಂಟಿಮೀಟರ್ ಉದ್ದದ ತಂತಿ ಮಾರುತ್ತಾನೆ. ಅಂದರೆ ಇಲ್ಲಿ ಮಾರೋದು ಏನಪ್ಪ ಅಂದರೆ ತಂತಿ. ಹೌದಾ? ಅಂಗಡಿಯವನು ಬೆಳಿಗ್ಗೆ 50 ಮೀಟರ್ 20 ಸೆಂಟಿಮೀಟರ್ ತಂತಿ ಮಾರ್ತಾನೆ ಬೆಳಿಗ್ಗೆ. ನೆಕ್ಸ್ಟ್ ಮಧ್ಯಾಹ್ನ ಎಷ್ಟು ತಂತಿ ಮಾರ್ತಾನವ? 60 ಮೀಟರ್ 40 ಸೆಂಟಿಮೀಟರ್ ಮಾರ್ತಾನೆ. ಮತ್ತು ಸಂಜೆ ಎಷ್ಟು ತಂತಿ ಮಾರ್ತಾನವ? 5 ಮೀಟರ್ 30 ಸೆಂಟಿಮೀಟರ್ ಮಾರ್ತಾನೆ. ಹಾಗಾದರೆ ಅವನು ಮಾರಿದ ಒಟ್ಟು ತಂತಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತಂದರು. ಅರ್ಥ ಆಯ್ತಾ? ಅವನು ಮಾರಿದ ಒಟ್ಟು ತಂತಿಯ ಉದ್ದವನ್ನು ಕಂಡುಹಿಡಿ ಅಂತಂದಾಗ ಒಟ್ಟು ಪ್ಲಸ್ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಇವನು ಮಾರಿದ್ದು ಎಲ್ಲ ಏನಪ್ಪ ಅಂದರೆ ಪ್ಲಸ್ ಮಾಡ್ಕೊಂಡ್ರೆ ನಮಗೆ 3 ವೇಳೆ ಏನು ಮಾರಿದನಲ್ಲ ಅದನ್ನೆಲ್ಲ ಪ್ಲಸ್ ಮಾಡಿದ್ರೆ ನಮಗೇನಪ್ಪ ಅಂದರೆ ಆತ ಮಾರಿದ ತಂತಿಯ ಒಟ್ಟು ಉದ್ದ ಗೊತ್ತಾಗುತ್ತೆ.
ಹೌದಾ? ಅಂಗಡಿಯವನು ಮಾರಿದ ಒಟ್ಟು ತಂತಿಯ ಉದ್ದ ನಮಗೆ ತಿಳಿದು ಬರ್ತದೆ. ಇಲ್ಲಿ ಕೊನೆಯ ಪ್ರಶ್ನೆಯನ್ನು ನೋಡ್ಕೋಣ ಏನಿದೆ ಅಂತೇಳಿ. ಅಂಗಡಿಯವನು ಬೆಳಿಗ್ಗೆ ಮಾರಿದ ತಂತಿಯ ಉದ್ದ, ತಂತಿ ಉದ್ದ ಈಸ್ಕ್ವಲ್ ಟು 50 ಮೀಟರ್ 20 ಸೆಂಟಿಮೀಟರ್. ಅರ್ಥ ಆಯ್ತಾ? ಬೆಳಿಗ್ಗೆ ಎಷ್ಟು ಮಾರಿದ ನಾವು? 50 ಮೀಟರ್ ಮೇಲೆ 20 ಸೆಂಟಿಮೀಟರ್ ಮಾರಿದ. ಇನ್ನು ಅದೇ ಅಂಗಡಿಯವನು ಅಂತ ಹಾಕಿದ್ದಾನೆ. ಅಂಗಡಿಯವನು ಮಧ್ಯಾಹ್ನ ಮಾರಿದ ತಂತಿಯ ಉದ್ದ 60 ಮೀಟರ್ 40 ಸೆಂಟಿಮೀಟರ್. ಅಂಗಡಿಯವನು ಸಂಜೆ ಮಾರಿದ ತಂತಿ ಉದ್ದ 5 ಮೀಟರ್ 30 ಸೆಂಟಿಮೀಟರ್. ಸೆಂಟಿಮೀಟರ್ ಕೊಡ್ಸೋಣ, ಮೀಟರ್ ಕೊಡ್ಸೋಣ, ಅವಾಗ ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡೋಣ. ಓಕೆ, ನೋಡ್ರಿ ಇಲ್ಲಿ ಏನಪ್ಪ ಅಂದರೆ 0 ಒಳಗೆ 0 0 0 0ನೇ ಇಟ್ಟೆ. ಇನ್ನು 4ರಾಗ 2 ಕುಡ್ಸಿರ 6, 6 3 ಕುಡ್ಸಿರ ಎಷ್ಟು ಅಂದರೆ 9. ಅಂದರೆ 90 ಸೆಂಟಿಮೀಟರ್ ಇಲ್ಲಿ ಬಂದುಬಿಡ್ತಿ. ಇನ್ನು ಮೀಟರ್ ಕುಡಿಸ್ಕೋಣ. ಹಾಗಾದರೆ 0 ಒಳಗೆ 0 ಕುಡಿಸಿ 0 0 ಒಳಗೆ 5 ಕುಡಿಸಿರ 5 ಬಂತು. ಇನ್ನು 5ರಾಗ 6 ಕುಡಿಸಿರ ಎಷ್ಟು? 11. ಹಾಗಾದರೆ 115 ಮೀಟರ್ ನೋಡ್ಕೋಬೋದಾ? 115 ಮೀಟರ್ 90 ಸೆಂಟಿಮೀಟರ್ ಬಂತು. ಏನಿದು 115 ಮೀಟರ್ 90 ಸೆಂಟಿಮೀಟರ್ ರೀ ಸರ ಅಂತಂತಂದರೆ ಅಂಗಡಿಯವನು ಮಾರಿದ ಒಟ್ಟು ತಂತಿಯ ಉದ್ದ. ಅಂದರೆ ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ ಏನು ಮಾರಿತಾನಲ್ಲ ತಂತಿ ಅಷ್ಟು ಒಟ್ಟು. ಹಾಗಾದರೆ ಅವನು 3 ಏಳೆ ಅಥವಾ 3 ಟೈಮ್ದಾಗ ಕೂಡಿಸಿದಂಥ ಅಥವಾ 3 ಕಾಲದಾಗ ಅಥವಾ 3 ಅವಧಿ ಒಳಗೆ ಕೂಡಿಸಿದು ಏನಪ್ಪ ಅಂತಂದರೆ ಎಷ್ಟು ತಂತಿ ಮಾರಿದಾನ ಅನ್ನೋದು ಕಂಡು ಹಿಡ್ಕೊಂಡನು. ಹಾಗಾದರೆ ಅಂಗಡಿಯವನು ಮಾರಿದ ಒಟ್ಟು ತಂತಿಯ ಉದ್ದ ಅಂತ ಕೇಳಿದಾಗ 115 ಮೀಟರ್ 90 ಸೆಂಟಿಮೀಟರ್ ಅಂತ ಆನ್ಸರ್ ಬರುತ್ತೆ ಮಕ್ಕಳೇ. ಹೌದಾ? ಹಾಗಾದರೆ ಇವತ್ತು ಏನು ನೋಡಿದಪ್ಪ ಅಂತಂದ್ರೆ ನಾವು ಅಭ್ಯಾಸ 11.3ಕ್ಕೆ ಸಂಬಂಧಪಟ್ಟಂತೆ ನಾವು ಏನಪ್ಪ ಅಂದರೆ 2 ಏನಪ್ಪ ಅಂದರೆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡ್ಕೊಂಡು, ಅಂದರೆ ರೋಮನ್ ಅಂಕಿ 1 ಆಮೇಲೆ ರೋಮನ್ ಅಂಕಿ 2 1 ಏನಪ್ಪ ಅಂದರೆ ಲೆಕ್ಕಗಳನ್ನು ಬಿಡಿಸೋದು, ಮತ್ತು ಇನ್ನೊಂದು ಏನಪ್ಪ ಅಂತಂದರೆ 2ನೇ ಲೆಕ್ಕ ವಾಕ್ಯ ರೂಪದ ಸಮಸ್ಯೆಗಳನ್ನು ಬಿಡಿಸೋದು ಕಂಡ್ಕೊಂಡು. ಹಾಗಾದರೆ ಇವತ್ತಿಗೆ ಏನಪ್ಪ ಅಂತಂದರೆ ಈ ಅಧ್ಯಯನಕ್ಕಿಂತ ಈ ಅಭ್ಯಾಸವನ್ನು 11.3 ಮುಗಿಸ್ತದೆ. ಇನ್ನು ನಾಳೆಗೆ ಏನು ಮಾಡೋಣಪ್ಪ ಅಂತಂದರೆ ಅಭ್ಯಾಸ 11.4ಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳನ್ನು ನಾವು ನೋಡೋಣ ಅಂತ ಹೇಳೋಣ. ಹಾಗಾದರೆ ಇವತ್ತಿಗೆ 11.3 ಅಭ್ಯಾಸನ ಮುಕ್ತಾಯ ಹೇಳೋಣ. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಅಭ್ಯಾಸವನ್ನು ಮುಕ್ತಾಯ ಮಾಡ್ತಾನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.